ಸಹ ರೈತರೇ, ಇಂದು ನಿಮ್ಮ ಇಳುವರಿಯನ್ನು ಹೆಚ್ಚಿಸುವ, ವೆಚ್ಚವನ್ನು ಕಡಿಮೆ ಮಾಡುವ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಪರಿಸರವನ್ನು ರಕ್ಷಿಸುವ ಕೃಷಿಗೆ ಪರಿವರ್ತಕ ವಿಧಾನವನ್ನು ಚರ್ಚಿಸಲು ನಾವು ಇಲ್ಲಿದ್ದೇವೆ. ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ. ಗುತ್ತೇದಾರ್, ಹಿರಿಯ ನಾಯಕ ಮತ್ತು ಅಫಜಲಪುರದ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸದಸ್ಯ, ಸುಸ್ಥಿರ ಮತ್ತು ಸಾವಯವ ಕೃಷಿ ಪದ್ಧತಿಗಳಿಗಾಗಿ ಮೀಸಲಾದ ವಕೀಲರಾಗಿದ್ದಾರೆ. 2020 ವರ್ಷದಲ್ಲಿ ಶ್ರೀ ಮಾಲಿಕಯ್ಯ ವಿ. ಗುತ್ತೇದಾರ್ ಅವರು ಕಬ್ಬು ಕೃಷಿಯ ಬಗ್ಗೆ ತುಲನಾತ್ಮಕ ಅಧ್ಯಯನವನ್ನು ನಡೆಸಿದರು. ನಾನು ಪ್ರಯೋಗ ಮಾಡಿದಾಗ ಸುಮಾರು ನನಗೆ ಇಲ್ಲಿ 2 ಎಕರೆದಲ್ಲಿ 150 ಟನ್ ಕಬ್ಬು ಬಂದಿದೆ. ಇದು ನೋಡಿ ನಾವು ಈಗ ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ಕೂಡ ನಮ್ಮ ತೋಟದಲ್ಲಿ ನಾವು ನೋಡಿದ್ದೇವೆ. 5 ಎಕರೆ ಹಾಕಿ ನೋಡಿದ್ದೇವೆ, ಅಲ್ಲಿ 30 ಟನ್ನೇ ಬಂದಿದೆ. ಕುಬಾ ಸಾವಯವ ಉತ್ಪನ್ನಗಳನ್ನು ಬಳಸಿ ಅವರು ಸಾಂಪ್ರದಾಯಿಕ ರಸಗೊಬ್ಬರಗಳೊಂದಿಗೆ ಎಕರೆಗೆ ಕೇವಲ 30 ಟನ್ಗಳಿಗೆ ಹೋಲಿಸಿದರೆ ಎಕರೆಗೆ 75 ಟನ್ ಇಳುವರಿಯನ್ನು ಸಾಧಿಸಿದರು. ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವಾಗ ಸಾವಯವ ಉತ್ಪನ್ನಗಳು ವೆಚ್ಚವನ್ನು ಹೇಗೆ ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಎಂಬುದನ್ನು ಅವರ ಸಂಶೋಧನೆಗಳು ಎತ್ತಿ ತೋರಿಸಿವೆ. ಅಲ್ಲಿಂದೀಚೆಗೆ ಅವರು ನಿರಂತರ ಯಶಸ್ಸಿನೊಂದಿಗೆ ತೊಗರಿ, ಮಾವಿನ ತೋಟಗಳು ಮತ್ತು ವಿವಿಧ ಬೆಳೆಗಳಲ್ಲಿ ಕುಬಾ ಸಾವಯವ ಉತ್ಪನ್ನಗಳನ್ನು ಸತತವಾಗಿ ಬಳಸಿದ್ದಾರೆ. ಈಗ ಶ್ರೀ ಮಾಲಿಕಯ್ಯ ಅವರು ಸುದೀರ್ಘವಾಗಿ ಚರ್ಚಿಸಿದ್ದಾರೆ ಮತ್ತು ಹೆಚ್ಚಿನ ಇಳುವರಿ ಮತ್ತು ಬರ ನಿರೋಧಕ ತಳಿಯಾದ ಬಹುವಾರ್ಷಿಕ ಪಾಲಾ ತೊಗರಿಯ ತೋಟಗಳಿಗೆ ಖುದ್ದಾಗಿ ಭೇಟಿ ನೀಡಿದ್ದಾರೆ. ಈ ಬೆಳೆ ಮಳೆಯಾಶ್ರಿತ ಮತ್ತು ನೀರಾವರಿ ಪರಿಸ್ಥಿತಿಗಳಲ್ಲಿ ಬೆಳೆಯುತ್ತದೆ. ಇದು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿದೆ. ಪಾಲಾ ತೊಗರಿಯೊಂದಿಗೆ ಕುಬಾ ಸಾವಯವ ಉತ್ಪನ್ನಗಳನ್ನು ಬಳಸುವುದರಿಂದ ರೈತರು ಸಾಧಿಸಬಹುದು ಹೆಚ್ಚಿನ ಇಳುವರಿ, ಉತ್ತಮ ಆದಾಯ, ಸುಧಾರಿತ ಮಣ್ಣಿನ ಆರೋಗ್ಯ ಮತ್ತು ಪರಿಸರ ಸುಸ್ಥಿರತೆ. ನಾಯಕರಾಗಿ ಮತ್ತು ಸಾವಯವ ಕೃಷಿಕರಾಗಿ ಶ್ರೀ ಮಾಲಿಕಯ್ಯ ಅವರು ಖುದ್ದಾಗಿ ಹೊಲಗಳನ್ನು ಪರಿಶೀಲಿಸಿದ್ದಾರೆ ಮತ್ತು ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ರೈತರನ್ನು ಪ್ರೋತ್ಸಾಹಿಸಿದ್ದಾರೆ. ಈ ಬದಲಾವಣೆಯು ಕೇವಲ ಆಯ್ಕೆಯಾಗಿರದೆ ಎಲ್ಲರಿಗೂ ಸುಸ್ಥಿರ ಕೃಷಿ ಮತ್ತು ಸಮೃದ್ಧ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾಗಿದೆ ಎಂದು ಅವರು ನಂಬುತ್ತಾರೆ. ಈಗ ಸಾವಯವ ಕೃಷಿಯ ಪರಿವರ್ತಕ ಶಕ್ತಿಯ ಕುರಿತು ತಮ್ಮ ಅನುಭವಗಳು ಮತ್ತು ಒಳನೋಟಗಳನ್ನು ಹಂಚಿಕೊಳ್ಳುವಾಗ ಗೌರವಾನ್ವಿತ ಶ್ರೀ ಮಾಲಿಕಯ್ಯ ವಿ. ಗುತ್ತೇದಾರ್ ಅವರಿಂದ ನೇರವಾಗಿ ಕೇಳೋಣ. ಕುಬಾ ಸಾವಯವ ಉತ್ಪನ್ನಗಳೊಂದಿಗೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾವು ಒಟ್ಟಾಗಿ ಕೃಷಿಯನ್ನು ಪರಿವರ್ತಿಸಬಹುದು, ಉತ್ತಮ ಜೀವನೋಪಾಯವನ್ನು ಸುರಕ್ಷಿತಗೊಳಿಸಬಹುದು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಬಹುದು. ನಾವು ಉಜ್ವಲ ಹಸಿರು ಭವಿಷ್ಯದತ್ತ ಸಾಗೋಣ. ಇವತ್ತು ನಾವು ನಮ್ಮ ಸುಶ್ರುತ್ ಕರಡಿ ಅವರ ತೋಟದಲ್ಲಿ ಬಂದಿದ್ದೇವೆ. ಕುಬಾ ಅವರ ಪಾಳೆ ತೊಗರಿ ಒಂದು ಸಸಿಯನ್ನು ನೋಡಿದ್ದೇವೆ. ಇವತ್ತು ಭಾಳ ಅಪಾರವಾಗಿ ಅಲ್ಲಿ ತೊಗರಿ ಕಾಯಿಗಳು ಕಾಣ್ತಾ ಇದೆ. ಹೀಗಾಗಿ ನಮಗೆ ಅದೊಂದು ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇದು ನಿಜವಾಗಿ ನಾವು ತೊಗರಿ ಬೆಳೀತಕ್ಕಂಥ ಫಲವತ್ತಾದಂಥ ನಮ್ಮ ಕಲಬುರಗಿ ಜಿಲ್ಲೆ. ಈ ರೀತಿ ನಾವು ತೊಗರಿ ಬೆಳೆದರೂ ಇಂಥ ಕಾಳುಗಳು, ಇಂಥ ಫಲವತ್ತಾದದು, ಇಂಥ ಗುಣಮಟ್ಟ ಕಾಳುಗಳು ನಾವು ನೋಡಿಲ್ಲ. ಫಸ್ಟ್ ಟೈಮ್ ನಾನು ಕರಡಿಯವ್ರ ತೋಟದಲ್ಲಿ ನೋಡ್ತಾ ಇದ್ದೀನಿ. ಒಮ್ಮೆ ಈ ಗಿಡ ಹಚ್ದೇವು ಅಂದ್ರೆ ನನಗನ್ನಿಸ್ತಾ ಒಂದು 5 ವರ್ಷ ಖಂಡಿತವಾಗಿ ಇದರದ ಲಾಭ ನಮ್ಮ ರೈತರು. ಅಂದರೆ ವರ್ಷಿಗೆ 2 ಕ್ರಾಪ್ ಇದ್ರಿ ಹೇಳ್ರಿ ನಮ್ಗೆ ಇಟ್ಟು ಇಲ್ಲ. ಔಷಧ ಎಷ್ಟು ಸಲ ಮಾಡಿರಿ ಸರ್? ಹಾಂ ಸರ್, ಕೊಡ್ರಿ ಎಷ್ಟು ಸಲ ಮಲ್ಲಿಕಾರ್ಜುನ? ಯಾವ್ದು ಸರ್ ಔಷಧ? ನಾವು ಇದನ್ನ 3 ಸಲ ಸ್ಪ್ರೇ ಮಾಡಿದ್ವಿ. ನಿಮ್ಮದೇ ಬೂಸ್ಟರ್? ಫಸ್ಟಿಗೆ ನಾವು ಕುಬಸಾಯಿಲ್ ಕಂಡೀಷನರ್ 2 ಚೀಲ ಹಾಕಿರಿ ಎಕರೆ ಲೆಕ್ಕ. ಅದಾದ್ಮೇಲೆ 1 ಪ್ಯಾಕೆಟ್ ಬೂಸ್ಟರ್. ಅದಾದ್ಮೇಲೆ 2 ಲೀಟರ್ ಹಾರ್ಟಿಕಲ್ಚರ್ ಆಯಿಲ್, 2 ಗ್ರೋತ್ ಪ್ರಮೋಟರ್, 3 ಟೈಮ್ ಸ್ಪ್ರೇ ಮಾಡಿವಿ. ಅಂದ್ರೆ 2 ಲೀಟ್ರೆ 3 ಟೈಮ್. ಎಕರೆಗೆ ಎಷ್ಟು ಬೇಕಂತ? 1 ಎಕರೆಗೆ ನಾನು ಹೇಳ 1 ಎಕರೆಗೆ 1 ಚೀಲ. 1 ಎಕರೆಗೆ 2 ಚೀಲ. 2 ಚೀಲ ಕುಬಸಾಯಿಲ್ ಕಂಡೀಷನರ್. ಸ್ಪ್ರೇದ ಕಡಿಗೆ ಆಗ್ಯದ್ರಿ ಇದು. 3 ಸ್ಪ್ರೇ ಅಂತಂದ್ರೆ 2 ಲೀಟರ್ ರೀ. ಅಲ್ಲ ಅದೇ ಫಸ್ಟ್ ಸಣ್ಣದಿದ್ದಾಗ ಇಷ್ಟು ಇದ್ದಾಗ ಹೊಡೆದಿವ್ರಿ. ಭಾಳ ಬರ್ತಾವ ವೆರೈಟಿ. ಇಲ್ರಿ ಕುಬಸಾಯಿಲ್ ಕಂಡೀಷನರ್ ಅಲ್ಲ, ನಿಮ್ದು ಹಾರ್ಟಿಕಲ್ಚರ್ ಇದೆ ನಿಮ್ದೇ ಕುಬಸಾಯಿಲ್ ಕಂಡೀಷನರ್. ಇದು ಪೂರಾ ತೋಟದಲ್ಲಿ ಕುಬಸಾಯಿಲ್ ಕಂಡೀಷನರ್ ಬಿಟ್ಟು ಯಾವ ಪ್ರಾಡಕ್ಟ್ ಹಾಕಿ ಎಲ್ಲ ನಿಮ್ಮ ಓನ್ ಪ್ರಾಡಕ್ಟ್ ಎಲ್ಲ ಇಲ್ಲಿದೆ ಹಾಕಿ. ಇದು ಡಿಸ್ಟೆನ್ಸ್ ಸರ್ ಇದು ಸಾಲಿಂದ ಸಾಲಿಗೆ 5 ಫೀಟ್ ಅದ. ಫಸ್ಟ್ ಅಲ್ಲ ಇದು ಬಾಳೆ ಯಾವ್ದ್ರಿ? ಇದು G9 ಅದ. G9 ಅದು ಮಾಡಿದ
ಅವ್ರ ಬಲ್ಲಿ ಕಲೆಪ್ಲೆ ಅದ್ರ ಏನ ನಾವು ಬಂದು ಕ್ಲಾಸ್ ತಗೋಬೇಕ್ರಿ. ಅಲ್ಲ ಅಗ್ರಿಕಲ್ಚರ್ ಪೂರ ಅವ್ರಿ ಎಲ್ಲರೂ ಹೇಳಿದ್ರು ಬರೀ ಅದೇ ಬೀಜ ಹಾಕಿರಿ. ಅದೇ ಬೀಜನೇ ಸರ್. ಇದೊಂದು ಹೊಲ, ಅಲ್ಲಿ ತಂಡದಾಗ ಒಂದು ಹೊಲ ಅದ ಸರ್, ಹ್ಮ್ ಅಲ್ಲೊಂದು 2 ಎಕರೆ ಹಾಕಿನ್ರಿ. ಅದು ನೀರದ ಹಾಂ ಬೇರೆ ಬಿಡ್ರಿ. ಡಿಸ್ಟೆನ್ಸ್ ಸರ್ ಇಲ್ಲಿ ಸರ 6-4 ಹಾಕಿಂದ್ರೆ 6-5 ಅದ, 7-5 ಅದ, 7-6 ಅದ, 10-4 ಅದ, 10-6 ಅದ. 5 ಬಿತ್ತಿರಲ್ಲ ಮಷಿನ್ಲೇನು ಕೈಲೇನೆ ರೀ, ಕೈಲೇ ಬಿತ್ತಿರಿ. ಕೈಲೇ ಊರಿ ಒಂದು ಸಾಲನೆ ಒಂದು 30-40 ಬೀಜ ಕೊಡ್ತಾವ. ಈಜಿ ಕೈಲೇನು ಹಚ್ಬಿಡ್ತು. ಇದೇನು ಅಲ್ರಿ ಅಣ್ಣ, ಇನ್ನ ಎತ್ತರ ಅದ್ರಿ ಒಳಗಡೆ. ಇದು ನಡು ಮಳೆ ಏನ್ ಕಮ್ಮಿ ಆಗಿದ ಮೇಲೆ ಇದು ಕಡಿಮೆ ಐತ್ರಿ, 9 ಫೀಟ್ ಹಿಂಗ್ ನಿಲನೇ ಐತ್ರಿ. ಇದು ನಡು ಡ್ರಿಪ್ಪಿನ ಹಚ್ಚಿ ಒಂದ್ 5 ದಿನ ನೀರ್ ಕೊಟ್ಟೆ, ನೀರ್ ಕೊಟ್ಟ 4 ದಿನ ಕೆಳಗೆ ಲೋಡ್ ಆಯ್ತು. ನೀವು ಔಷಧ ಸಲ ಸ್ಪ್ರೇ ಮಾಡ್ರಿ. ಇದಕ್ಕೇನಿಲ್ರಿ, ಸ್ಕೂಬಾ ಸಾಯಿಲ್ ಒಂದ್ಸರಿ ಕೊಟ್ಟಿನಿ. ಇದು ಕೆರಿಮಣ್ಣಿ ಅದ ರೀ, ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರಮೋಟರ್ ಒಂದು 2 ಸರಿ 3 ಸರಿ ತೊಗೊಂಡಿನಿ ಅಷ್ಟೇ ಸ್ಪ್ರೇ. ಅಂದ್ರೆ ಹುಳನೂ ಬಂದಿಲ್ರಿ, ಏನೂ ಇಲ್ಲ ಇದಕ್ಕೆ. ಅದೇ ಕಡಿ ಲಾಸ್ಟ್ ಹೂವ ಆಗೋ ಟೈಮ್ ಒಂದ್ ಸ್ವಲ್ಪ ನುಸಿ ಆದಂಗ ಇದು ಥ್ರಿಪ್ಸ್ ಇತ್ತು, ಅದನ್ನು ಹೋಗ್ಬಿಡ್ತ್ರಿ. ತಾನೇ ಹೋಯ್ತು. ಇದು ಹೆಂಗದ್ರಿ ಅಣ್ಣ, ನಿಮ್ಗೊಂದು ಮಾತು ಹೇಳ್ತೀನಿ. ಈಗ ನೋಡ್ರಿ ಅಣ್ಣ, ನೀವು ಈಗ ನಾವು ಗಟ್ಟಿದ್ದೀವಿ, ನಾವು ಗಟ್ಟಿದ್ದೀವಿ ಅಂದ್ರೆ ನಮ್ಗೆ ರೋಗ ಬರಲ್ಲ. ನಾವು ಹೆಂಗ್ ಹೆಲ್ದಿ ಇರ್ತೀವಿ ಹಂಗೆ ಪ್ಲಾಂಟ್ ನೀವು ಪ್ಲಾಂಟಿಗೆ ಹೆಲ್ತಿ ಬೆಳೆಸ್ತೀರಿ, ರೋಗ ಬರಲ್ಲ. ಲೀಕಾದ್ರೆ ಬರ್ತದೆ. ನೀವು TB ಪೇಷಂಟ್ ಅಪ್ಲಿ ಬೆಳೆಸ್ತೀರಿ. ಮನುಷ್ಯ ಹೆಂಗ್ ಜಿಮ್ ಮಾಡೋ ಮನುಷ್ಯ ಹೆಂಗಿರ್ತಾನ ಅದೇ ನೋಡಿ. ಶಕ್ತಿ ಎಲ್ಲ ತಿಂದಿರಿಲ್ಲ, ಹಿಂದಿಲ್ಲ ತಿಂದ್ರಿ ಅಂದ್ರೆ ಪೂರಾ ಶೇಂಗಾ ತಿಂದಂಗೆ ಅದ. ನೀವು ಹೌದ್ರಿ, ಬ್ಯಾಳಿ ಹೆಂಗಾತ ನೋಡೋದು. ಇದು ಬ್ಯಾಳಿ ಫಸ್ಟ್ ಕ್ಲಾಸ್ ಹಾಕಿ ಹೇಳ್ತಾರೆ. ಬ್ಯಾಳಿ ಹರ ನಾ ಈಗ 152 ಬ್ಯಾಳಿ ಮಾಡೀನಿ. ಹೋದ ವರ್ಷ 9 ಕ್ವಿಂಟಲ್ ಮಾರೀನಿ. ಬ್ಯಾಳಿನ 230 ರೂಪಾಯಿ ಕೆಜಿ. ಹೌದ್ರಿ, ತೊಗರಿ ಬೆಳೆನೆ ಇದು ಮಾಡಿರಿ. ಇದು 152 GRG ಎಷ್ಟು ಮಾಡಿರಿ ಎಕರೆಗೆ? ಎಕರೆಗೆ 9-9.5 ಚೀಲ ಬಂದದ್ರಿ ಅದು ನೀರ್ ಬಿಟ್ಟು. ಅದು ಸೇಮ್ ನಮ್ದು ರೀ. ಹಿಂಗೆ ಡಿಸ್ಟೆನ್ಸ್ ಅಟ್ಟಾಗಿದೆ ಸನಿ. ಡಿಸ್ಟೆನ್ಸ್ 6-3 ಐತ್ರಿ ಅದು. ಅದು ಅಂದ್ರೆ ಇದು ಡ್ರಿಪ್ಪಿನ ಸಾಲಿ 6 ಅದ ರೀ ನಮ್ದು. ಹಂಗೆ ಹಾಕಿನ್ರಿ. ಈಗ ಇದ್ರೊಳಗ ಸ್ವೀಟ್ ಕಾರ್ನ್ ಹಾಕೊಂಡು ತಕೊಂಡಿನ್ರಿ ಒಂದ್ ಬೆಳಿ. ಅಚ್ಚಾ. ಮೇವು ಆಯ್ತು 7 ರೂಪಾಯಿ ಒಂದ್ ತೆನಿನೂ ಮಾರ್ತ್ರಿ. ನೋಡಿ ಮತ್ತೆ ಹೌದು ಚಲೋ. ಬಾಳಿದೊಂದು ಹೇಳ್ರಿ ಅಣ್ಣ, ಅವ್ರು ಮಲ್ಲಣ್ಣಗೌಡರು ಹಾರ್ಟಿಕಲ್ಚರ್ ಮಾಡ್ತಾರೆ. ಬಾಳಿ ನೋಡ್ರಿ ಸರ್, ಇದು 6 ಅದ ನಂದು. ಇದು ಫಸ್ಟ್ ಒಂದ್ ಕ್ರಾಪ್ ತಕೊಂಡಿನ್ರಿ. ಸೆಕೆಂಡ್ ಕ್ರಾಪ್ ಅದ ರೀ. ಸೆಕೆಂಡ್ ಕ್ರಾಪ್ನಾಗ ಈಗ ಆಲ್ಮೋಸ್ಟ್ ಆಲ್ ಮತ್ತೆ ಒಂದು 700-800 ಗಿಡ ಹೋಗ್ಯಾವ್ರಿ ಮಾರಿ ಅದ. ಅಂದ್ರೆ ಫಸ್ಟ್ ಕ್ರಾಪ್ ಹೆಂಗ್ ಕಟಿಂಗ್ ಆಗಿರ್ತದಲ್ಲ, ಸೆಕೆಂಡ್ ಕ್ರಾಪ್ ಹಂಗೆ ಬರ್ಕೊಂತ ಹೋಗ್ತದ. ಅದ್ರ ನಾ ಇದ್ರೊಳಗೆ ಏನ್ ಮಾಡೀನ್ರಿ, ಎರಡು ಬಿಟ್ಟಿನಿ. 2 ಬಿಟ್ಟಿನ್ರಿ. 2 ಬಿಟ್ಟಿದ್ರಾಗ ಏನದ, ತಾಯಿ ಸಂಗತಿ ಏನ್ ಕಟಿಂಗ್ ಆಗ್ಯದ, ಅದ್ರ ಜೊತೆಗೆ ಅದ್ರ ಮರಿ ಒಂದು ತಾಯಿ ಜೊತೆಗೆ ಬರ್ತದ. ಇನ್ನೊಂದ್ ಏನದಲ್ರಿ, ಅದು ನೆಕ್ಸ್ಟ್ ಬೇರೆ ಪ್ಯಾರಲಲ್ ಆಗಿ ಅದು ಬರ್ತದ. 2 ಕಟಿಂಗ್ ಬಂದು ಬಿಡ್ತಾವ. ವ್ಯತ್ಯಾಸ ಏನಾಗ್ತದ್ರಿ, ಇದ್ರೊಳಗ ಒಂದು 4-5 ಕಿಲೋ ಕಮ್ಮಿ ಬರ್ತದ, ಇನ್ನೊಂದು ಗೊನೆಗೆ 5-6 ಕಿಲೋ ಹೆಚ್ಚು ಸಿಗ್ತದ ನನಗೆ. ಬರೋದೇ ನೀವು ಬಿಟ್ಟಿರಿ. ಹಂಗಾಗಿ 40 ಕಿಲೋ ಬರ್ತದೆ ನನಗೆ. 20 ಕಿಲೋ ಬರಲಿ, 25 ಕಿಲೋ ಬರಲಿ. ಹೊಸ ಮೆಥಡ್ ಅಪಾಕ ಮಾಡಿ. ಇಲ್ರಿ ಅಣ್ಣ, ಇವ್ರು ಗುಂಪಾಳಿ ಮಾಡಿಲ್ರಿ ಅಣ್ಣ, ಇವ್ರು ರೆಗ್ಯುಲರೇ ಮಾಡ್ಯಾರ್ರಿ. ಇವ್ರು ಶಾಣತೆ ಇಲ್ರಿ. ಇವ್ರ ಏನ್ ಮಾಡ್ಯಾರ್ರಿ, ಫಸ್ಟ್ ಈಗ ತಿಳ್ಕೊರಣ್ಣ, ಒಂದ್ ಫಸ್ಟ್ ಗೊನಿ ಕೊಟ್ಟದ ಗಿಡ ರೀ, ಇದಕ್ಕೆ ಕೊಯ್ದ್ರಿ. ಇದ್ರ ಬಾಗ್ಲಾಗ ಮರ್ಯಾದ ಇದ್ರ ಹೈಟಿಗೆ ಇದನ್ನ ಕತ್ತರಿಸ್ಬಿಡ್ತಾರೆ. ಇದ್ರ ಸೊಕ್ಕ ಅಣ್ಣರ್ ನಂಗೆ ಹೇಳಿದ್ದೇನದು ಕಡಿಮೆ, ಇದ್ರ ಸೊಕ್ಕ ಈ ಗಿಡಕ್ಕೆ ಬರ್ತದೆ, ಇದು ಬೆಳೀತದ್ರಿ. ಹಿಂಗಾಗಿ ನಿಮ್ ಈ ಗಿಡದಾಗೂ ಕಾಯಿ ಚಲೋ ಕೊಡ್ತದೆ. ಇಲ್ಲಿ ಅಣ್ಣಾರ್ ಏನ್ ಮಾಡ್ಯಾರ ಶಾಣತನ್ರಿ, ಈ ಮೊದಲು ಒಂದಕ್ಕೆ 28-30 ಕೆಜಿ ತಕೊಂಡ್ರಿ, 32 ತನ ತಕೊಂಡ್ರಿ. ಇಲ್ರಿ ಕಟ್ ಮಾಡಿದ್ರಿ. ಇಲ್ಲಿ 2 ಬಿಟ್ರಿ. ಇಲ್ಲಿ ತಾಯಿ ಫಸ್ಟ್ ಇದ್ದಾಗ 1 ಬಿಟ್ರಿ, ಕರೆಕ್ಟ್ ರೀ ಅಣ್ಣ. ಈ 2ನೇದ್ರದ 2 ಬಿಟ್ರಿ. 2 ಬಿಟ್ಟು ಏನ್ ಮಾಡಿದ್ರಿ, ನಂಗೆ 20 ಕಿಲೋ ಬಂದ್ರಿ, 40 ಕಿಲೋ ಆಯ್ತಲ್ಲ ಅಂತಾರೆ ಅಣ್ಣಾರು. ನಾ 30-32 ಬೆಳೆಕತ್ತೀವಿ, 40 ಕಿಲೋ ಬರ್ತದೆ. 2ನೇ ಸಲ 8 ಕಿಲೋ ಜಾಸ್ತಿ ಬರ್ತದೆ. ಮತ್ತೆ ಕಂಟಿನ್ಯೂ ಹಂಗೆ ಇದನ್ನ ಮಾಡ್ಕೊಂತ ಸ್ಪೇಸಿಂಗ್ 9/8 9/7 ಏನಾದ್ರು ಇಟ್ಟು ಕಂಟಿನ್ಯೂ ಇಡ್ಬೋದು ಸರ್ ನಾವು. ಈಗ ಏನಾಗ್ತದ್ರಿ, ಮರಿ ಅಡಲಾದಂಗ ಜಾಗ ಹತ್ತಿ ಆಗ್ತದ. ಆಮೇಲೆ ಇದ್ರೊಳಗೆ ಇನ್ನೊಂದ್ ಏನದ ಸರ್, ಈ ನೆಕ್ಸ್ಟ್ ನಾ ಈಗ 2 ಹೊಲ ಖಾಲಿ ಆಗ್ತಾವ ಸರ್. ಈಗ ತೊಗರಿ ಇದ್ದಿದ್ದಲ್ಲಿ ಇನ್ನೊಂದು ಅದು ಜಿಗ್ಜಾಗ್ ಪತ್ತನ್ರಿ, ಇಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ, ಅಂದ್ರೆ ಗಿಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ. ಈಗ ಇದು ತಪ್ಪಲ್ ಮ್ಯಾಲ ಬಿದ್ದು ಒಳಗ್ ಸಿಕ್ಕೊಂಡ್ ಬೀಳ್ತಾವ್ರಿ. ಕಾಯಿಗೂ ಕೊರಿಲಕ್ ಚಾಲು ಆಗ್ತದ. ಜಿಗ್ಜಾಗ್ ಹಾಕಿದ್ವಿ ಅಂತಂದ್ರೆ ಏನಾಗ್ತದ, ಅಲ್ಟರ್ನೇಟ್ ಓವರ್ಲ್ಯಾಪ್ ಆಗ್ತದ. ಅಲ್ಲಿ ಗಿಡ ಇರಲ್ಲ, ಅದು ಗಾಳಿ ಬೆಳಕ ಚಲೋ ಸಿಗ್ತದ. ಗಾಳಿ ಗಿಡ ಬೆಳಿಲಕ್ಕೂ ಚಾನ್ಸ್.
ಇದ್ರೊಳಗೆ ಮೊದಲು ತರಕಾರಿ ಮಾಡೀನ್ರಿ. ಹ್ಮ್ ಕುಂಬಳ, ಚೌಳಿ, ಬೆಂಡಿ, ಮೆಂತೆ ಪಲ್ಲೆ, ಪಾಲಕ, ಕೊತ್ತಂಬರಿ, ಸಬ್ಬಸ್ಗಿ ಇಷ್ಟು ತೆಗ್ದಿನ್ರಿ. ಇದು ಮೊದಲು 2.5-3 ತಿಂಗಳು ಅಂದ್ರ ಸದಿ ಆಗಿಬಿಡ್ತದ್ರಿ. ಇಲ್ಲಂದ್ರ ಹೌದು ಕರೆಕ್ಟ್, ಅದು ಇದ್ರೆ ಬೆಳೆ ಬಿಡಲ್ಲ. ಹಾ ರೀ. ಕರೆಕ್ಟ್. ಅಣ್ಣ ಕಾಸ್ಟಿಂಗ್ ಕೇಳ್ರಿ. ಹ್ಮ್ ನೀವು ಕುಬಾಸ್ ನೀವು ವರ್ಷದ ಬಾಕಿ ನೀವು ಕಾಸ್ಟಿಂಗ್ ಯಾಕಂದ್ರೆ ನೀವು ನನಗೆ ಈಗ ಹಂಗ ನೋಡಿದ್ರು 0 ಅದ ಸರ್. ಯಾವ್ದು ಜೀರೋ ಅವು ಲೆಕ್ಕ ಹಾಕಿದ್ರೆ ಆ ಲೆಕ್ಕ ಹಾಕಿದ್ರೆ 0ನೇ ಅದ ಸರ್. ಕರೆಕ್ಟ್ ಅದು. ನಿಮ್ಗೆ ಅಂದಾಜು ನಿಮ್ಗೆ ಗೊತ್ತಲ್ಲ, ನಿಮ್ ಹೊಲ ಭಾಳ ಅವರಿ ಅಣ್ಣ. ಏನ್ ಸರ್ ಇದಕ್ಕೆ ಮೊದಲ ಫಸ್ಟ್ ಏನ್ ಬೆಳೆ ಇತ್ತಲ್ರಿ 20 ಚೀಲ 3 ಸರಿ ಹಾಕಿನಿ. ಆಮೇಲೆ ಈಗ ಮೊನ್ನೆ ಒಂದು ತಿಂಗಳ ಹಿಂದ ಒಂದು 9 ಚೀಲ ಹಾಕಿನಿ ಅಷ್ಟೇ. ಅದೇ ಕುಬಾಸಾಯಿಲ್ ಬೂಸ್ಟರ್ ಮಿಕ್ಸ್ ಮಾಡಿ ಕಾಣಿಸ್ತದೆ ನೀವು ಇನ್ನ ದಾರ. ಮತ್ತ ನಾ ಗಿಡದ ಬಗ್ಗೆ ಬಡ್ಡೆ ಹಾಕಲ್ರಿ, ಡ್ರಿಪ್ ಯಾವಾನು ನಡುವು ಹಾಕ್ತೀನಿ ನಾ. ಗಿಡ ಹೆಂಗ್ ದೊಡ್ಡದಾಯ್ತಲ್ರಿ 3 ತಿಂಗಳ ಆಗಿನ ಮೇಲೆ ಸೆಂಟರ್ ಬಂದ್ಬಿಡ್ತದ. ಅಂದ್ರೆ ಸೆಂಟರ್ ಬಂದಾಗ ಬೇರೆ ಏನಾಗ್ತದ, ನೀರಿನ ತನ ಅಲ್ಲಿ ಬಂದ್ಬಿಡ್ತದ. ಗೊಬ್ಬರ ಅಲ್ಲೇ ಕೊಟ್ಟಿವಿ ಅಂತಂದ್ರೆ ಫೀಡಿಂಗ್ ಅಲ್ಲೇ ಆಗ್ತದ. ಬೇರ್ಗಳು ಆ ಕಡೆ ಈ ಕಡೆ ಓವರ್ಲ್ಯಾಪ್ ಆಗಿ ಗಿಡ ಬೀಳಲ್ ಸರ್. ಹೇಳಿದ್ರಲ್ಲ ಸುತ್ತ ಗಿಡ ಬೀಳಲ್ ಸರ್ ಅದು. ಕರೆಕ್ಟ್ ಕರೆಕ್ಟ್. ಬರ್ರಿ ಎಲ್ಲ ಮಾಡ್ಯಾರ್ರಿ ಏನ ಇವರು ಬೆಳಿಗೋಡ್ರಿ. ಬರ್ತೀರನ್ರಿ ಅಣ್ಣಾರ, ಇದೇನು ನೀವು ತೊಗರಿ ಹಾಕಿರಿ, ಇದು ಪೆರಿನಿಯಲ್ಲ ಮತ್ತು ಇದ್ರ ಲೈಫ್ ಸ್ಪ್ಯಾನ್ ನಿಮ್ಮ ಪ್ರಕಾರ ಎಷ್ಟು ಬರ್ಬೋದ್ರಿ ಅಣ್ಣ? ಸರ್ ಪೆರಿನಿಯಲ್ ಅಂತಂದ್ರೆ ಯಾವಾಗ ಅಂತೀವಿ ಮೋರ್ ದೆನ್ 1 ಕ್ರಾಪ್, ಒಂದಕ್ಕಿಂತ ಹೆಚ್ಚಿನ ಕ್ರಾಪ್ ತೊಗೊಂತೀವಿ, ಅದು ಪೆರಿನಿಯಲ್. ಹ್ಞೂ ರೀ ಅಣ್ಣ. ಇದು ನಾವೀಗ 8 ಸರಿ ಹಾರ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಹ್ಞೂ ರೀ ಆರಾಮಾಗಿ ಬರ್ತದ್ರಿ. ಇದು ಪೆರಿನಿಯಲ್ ಐತಿ, ಇದು ಚಲೋ ಬರ್ತದ. ಅಪ್ ಟು 7-8 ಕ್ರಾಪ್ ನೀವು ಆರಾಮ್ ತಗೋಬೋದಲ್ರಿ ಅಣ್ಣ. ಇದ್ರದ್ದೇನು ನಿಮ್ಮ ಅನ್ಸಪಟ್ಟಿ ನಿಮ್ಮ ಅನಿಸಿಕೆ ಪ್ರಕಾರ ರೀ ಇದು ಹೆಂಗೆ ಫಿಕ್ಸ್ ಡಿಪಾಸಿಟ್ ಇಟ್ಟ ಮಲ್ಟಿಪ್ಲೈ ಹಾಕೊಂತ ಹೋಗ್ತದ್ರಿ ಈಲ್ಡ್. ಹ್ಞೂ ರೀ ಅಣ್ಣ, ಕಡಿಮೆ ಆಗಲ್ಲ. ಓಕೆ. ಯಾಕಂದ್ರೆ ಇವತ್ತ 5 ಬ್ರಾಂಚ್ ಅವ, ಹ್ಞೂ ರೀ, ಇದಕ್ಕೆ 10 ಆಗ್ತಾವ, 15 ಆಗ್ಬೋದು. ಇದಕ್ಕೆ ಮತ್ತೆ 2-3 ಬಂದು ಅಂದ್ರೆ 15 ಕೊಲ್ಲೆ ಬರ್ತಾವ. 15 ಕೊಲ್ಲೆಕ್ಕೆ 10 ಎಷ್ಟು ಬಂದು ಪ್ಲಸ್ 15 ಆಯ್ತು ಅಂದ್ರೆ 25ಕ್ಕೆ ಮತ್ತೆ ಡಬಲ್ ಆಯ್ತಲ್ರಿ. ಹೌದು, ಇದು ರಾಶಿ ಜಾಸ್ತಿನೇ ಆಗತ್ತದ್ರಿ ಅಣ್ಣ. ಇದ್ರೆ ಕಟಿಂಗ್ ಮಾಡಿರಿ ನ್ಯಾಚುರಲ್ ಏನ್ ಮಾಡಿಲ್ರಿ ಇದಕ್ಕೆ ನೀವು ಕಟಿಂಗ್ ಮಾಡಲಿ. ಕಟಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಬೇರೆ ಇನ್ನೂ ಹೆಚ್ಚಾಗ್ತಿತ್ತು. ಕಟಿಂಗ್ ಮಾಡಿ ನೋಡ್ಬೇಕು. ರೈಟ್. ಇಲ್ಲ ಮಳೆ ಹೆಚ್ಚಿತ್ತಲ್ರಿ, ಹಿಂಗಾಗಿ ಮಾಡಕ್ ಹೋಗ್ಲಿಲ್ಲ. ಮಳೆ ಹೆಚ್ಚಿದ್ದಾಗಿ ಚಲೋ ಅಲ್ರಿ. ಇಲ್ಲ ಸರ್, ವೆಜಿಟೇಷನ್ ಜಾಸ್ತಿ ಆಯ್ತು ಅಂದ್ರೆ ಈಲ್ಡ್ ಕಡಿಮೆ ಬರ್ತದ. ಅದನ್ನು ಒಂದು ಪ್ರಾಬ್ಲಮ್. ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆದಾಗ ಈಲ್ಡ್ ಕಡಿಮೆ ಆಗ್ತದೆ. ಅದಕ್ಕಾಗಿ ಮಾಡಿಲ್ಲ. ಹಾಂ ಸರ್. ಒಂದು ಇಂಟರ್ನ್ಯಾಷನಲ್ ಡಾಟಾ ಹೇಳ್ರಿ ಅಣ್ಣ. ಅಣ್ಣ CO2 ಕಾರ್ಬನ್ ಡೈಆಕ್ಸೈಡ್ ಗಾಳಿದಾಗ ಜಾಸ್ತಿ ಆಯ್ತು, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ತದ್ರಿ ಅಣ್ಣ. ಇವತ್ತೇನು ಎಲ್ಲಾ ರೈತರು ಏನು ಹೇಳಕತ್ತಾರ್ರಿ, ಏನಂದ್ರೆ ನಮ್ ಗಿಡ ದೊಡ್ಡ ಕಾಯಿ ನೋಡಿದ್ರೆ ಗಂಟಿ ಏನೂ ಇಲ್ರಿ. ಕರೆಕ್ಟ್ ರೀ ಅಣ್ಣ. ಇದು ಎದಕ್ಕೆ ಅಂದ್ರಿ ಅಣ್ಣ, ಏರ್ದಾಗ CO2 ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂದ್ರೆ ಗಿಡ ದೊಡ್ಡ ಹೋಗ್ಕೋತ ಹೋಗ್ತಾವ, ಕಾಯಿ ಕೊಡಲ್ಲ. ಗಿಡ ಏನಾಗ್ತದ್ರಿ ಅಣ್ಣ, ಅದಕ್ಕೆ CO2 ಬೇಕ್ರಿ. CO2ನೇ ಅದ್ರದ್ದು ಫುಡ್ ರೀ, ಅದ್ರದ್ರಿ ಕಾರ್ಬನ್ ಡೈಆಕ್ಸೈಡ್ ರೀ ಅಣ್ಣ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಅಟ್ಮಾಸ್ಫಿಯರ್ದಾಗ ಜಾಸ್ತಿ ಆದಾಗ ಗಿಡಗಳು ಊಚ್ ಬೆಳ್ಕೊತ ಹೋಗ್ತಾವ್ರಿ, ನಿಮ್ಗೆ ಕಾಯಿ ಕೊಡಲ್ಲ. ಇದು ಅಣ್ಣರ್ ನಿಮ್ದು ಏನ್ ಕಮೆಂಟ್ ಅದ್ರಿ ಅಣ್ಣ ಇದ್ರ ಮ್ಯಾಗ? 100% ಏನ್ರಿ ಅಣ್ಣ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಅಲ್ಲ, ಎಮಿಷನ್ ಕಮ್ಮಿ ಮಾಡ್ಬೇಕ್ರಿ, ಪೊಲ್ಯೂಷನ್ ಕಮ್ಮಿ ಮಾಡ್ಬೇಕ್ರಿ ಅಣ್ಣ. ನೀವು ಗಾಡಿ ತಗೊಂಡು ಬಂದ್ ಮಾಡ್ಬೇಕ್ರಿ ಅಣ್ಣ. ಬಂಡೆ ಇಲ್ರಿ ಅಣ್ಣ, ಇದು ವಾರ ಕರೋನಾ ಅಂತ ಬಿಮಾರ್ ಬಂದಾಗ ಇಲ್ರಿ ಅಣ್ಣ, ಇದು ನಮ್ ಪೊಲ್ಯೂಷನ್ ರೀ. ಅಲ್ಲ ಎಲ್ಲರೂ ಮನೆಯಾಗಿದ್ದೇವ. ಇವತ್ತು ನಾವು ನಮ್ಮ ಸುಶ್ರುತ್ ಕರಡಿ ಅವರ ತೋಟದಲ್ಲಿ ಬಂದಿದ್ದೇವೆ. ಕುಬಾ ಅವರ ಪಾಳೆ ತೊಗರಿ ಒಂದು ಸಸಿಯನ್ನು ನೋಡಿದ್ದೇವೆ. ಇವತ್ತು ಭಾಳ ಅಪಾರವಾಗಿ ಅಲ್ಲಿ ತೊಗರಿ ಕಾಯಿಗಳು ಕಾಣ್ತಾ ಇದೆ. ಹೀಗಾಗಿ ನಮಗೆ ಅದೊಂದು ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇದು ನಿಜವಾಗಿ ನಾವು ತೊಗರಿ ಬೆಳೀತಕ್ಕಂಥ ಫಲವತ್ತಾದಂಥ ನಮ್ಮ ಕಲಬುರಗಿ ಜಿಲ್ಲೆ. ಈ ರೀತಿ ನಾವು ತೊಗರಿ ಬೆಳೆದ್ರು ಇಂಥ ಕಾಳುಗಳು, ಇಂಥ ಫಲವತ್ತಾದದು, ಇಂಥ ಗುಣಮಟ್ಟ ಕಾಳುಗಳು ನಾವು ನೋಡಿಲ್ಲ. ಫಸ್ಟ್ ಟೈಮ್ ನಾನು ಕರಡಿಯವ್ರ ತೋಟದಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಇದು ಜಾಸ್ತಿ ರೋಗ ಇಲ್ಲ, ಇದಕ್ಕೆ ಭಾಳ ಕಡಿಮೆ ಅವಧಿಯಲ್ಲಿ ಮತ್ತು ಇದು ಡಿಸ್ಟೆನ್ಸ್ ಭಾಳ ಹಾಕೋದ್ರಿಂದ ಈಲ್ಡು ಕೂಡ ಜಾಸ್ತಿ ಬರ್ತದೆ. ಮತ್ತು 5 ವರ್ಷವರೆಗೆ ಈ ಬೆಳೆ ತಗೋಬೋದು. ಇದೊಂದು ಪ್ರಾಕ್ಟಿಕಲಿ ಇಲ್ಲಿ ಫಾರಮ್ ಮಾಡಿದ್ದಾರೆ. ಇದು ಡ್ರೈಲ್ಯಾಂಡಲ್ಲೂ ಬೆಳಿಬೋದು, ನೀವು ನೀರು ಕೊಟ್ಟರು ಬೆಳೆದು ಡ್ರೈಲ್ಯಾಂಡಲ್ಲಿ ಕೂಡ ನೀವು 8ರಿಂದ 10 ಕ್ವಿಂಟಲ್ ತೊಗೋಬೋದು ಒಂದು ಸ್ವಲ್ಪ ಕ್ರಾಪಿಗೆ. ನೀರು ಕೊಟ್ಟರೆ ಅಂದರೆ 20 ಕ್ವಿಂಟಲ್ ತನಕ ನಿಮ್ಗೆ ಇದು ಈಲ್ಡ್ ಸಿಗ್ತಕ್ಕಂಥ ಒಂದು ವಾತಾವರಣ ಕಾಣ್ತದೆ. ಯಾಕಂದರೆ ನಾ ಕಾಯಿ ನೋಡಿದ್ದೀನಿ, ಕಾಯಿ ಸೈಜ್ಗಳು ಕೆಲವು ಕಡೆ 5 ಇವೆ, ಕೆಲವು ಕಡೆ 6 ಇವೆ. ಆದರೂ ಎಲ್ಲ ಒಂದೇ ಕ್ವಾಲಿಟಿ ಆದಂಥ ಭಾಳ ದಪ್ಪವಾದಂಥ ಬೀಜಗಳಲ್ಲಿ ಇರೋದರಿಂದ ಇದು ನಿಜವಾಗಿ ನಮ್ಮ ರೈತರಿಗೆ ಇದೊಂದು ಮಹಾನ್ ವರಪ್ರಸಾದ ಆಗಿದೆ. ಇದು ಎಲ್ಲರೂ ಅಳವಡಿಸಬೇಕು. ನೀವು ಬೇಕಾದ ಪಾಳ್ಯದವ್ರದ್ದು ಕರಡಿಯವ್ರ ಹೊಲದಲ್ಲಿ ಬಂದು ನೋಡಿ, ಪ್ರತ್ಯಕ್ಷ ಕಂಡು ನೋಡಿದಾಗ ನಿಮಗೆ ಅನುಭವ ಆಗ್ತದೆ.
ಇದು ನೀವು ಮುಂದೆ ಈಗಂತೂ ತೊಗರಿದು ಹಾರ್ವೆಸ್ಟ್ ಇದು ಎಲ್ಲ ಮುಗಿದಿದೆ, ಈಗ ಹಾರ್ವೆಸ್ಟಿಂಗ್ ಮಟ್ಟದಲ್ಲಿ ಬಂದಿದೆ. ಇದು ಮತ್ತೆ ನಾವು ಜೂನ್ನಲ್ಲಿ ಈ ಥರದ ಒಂದು ಸಸಿ ಮಾಡ್ಬೋದು ಬೇಸಿಗೆಯಲ್ಲಿ ಕೂಡ. ಯಾಕಂದರೆ ಇದು ನಾವು ನೋಡಿದಂಥ ಈ ಒಂದು ಇತಿಹಾಸದಲ್ಲಿ ಕೂಬಾ ಅವರ ಒಂದು ಎಕ್ಸ್ಪೀರಿಯೆನ್ಸ್, ಅವರ ಅನುಭವ, ಅವರೇನು ಮಾಡಿ ತೋರಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಏಪ್ರಿಲಲ್ಲೂ ಬೆಳಿಬೋದು. ಒಮ್ಮೆ ಈ ಗಿಡ ಹಚ್ದೇವು ಅಂದ್ರೆ ನನಗನ್ನಿಸ್ತಾ ಒಂದು 5 ವರ್ಷ ಖಂಡಿತವಾಗಿ ಇದರದ ಲಾಭ ನಮ್ಮ ರೈತರು. ಅಂದರೆ ವರ್ಷಿಗೆ 2 ಕ್ರಾಪ್, ಜೂನ್ನಲ್ಲಿ ಒಂದು ಕ್ರಾಪು, ಮತ್ತು ಈಗ ನಮ್ಮ ಜನವರಿ ಫೆಬ್ರವರಿಲಿ ಏನು ತೋತಾಯಿದೆ ಅದೊಂದು ಕ್ರಾಪ್. ಹೀಗಾಗಿ ಇದು ನೀವು ಎಲ್ಲರೂ ಅಳವಡಿಸಬೇಕು. ಇದರಿಂದ ಹೆಚ್ಚಿಗೆ ಲಾಭ ತೊಗೋಬೇಕು. ನಮ್ಮ ರೈತರು ಹಿಂದಿನ ಪದ್ಧತಿಗೆ ನಾವು ಸ್ವಲ್ಪ ಕನ್ವರ್ಟ್ ಆಗಬೇಕು. ಹಿಂದೆ ನಮ್ಮ ಹಿರಿಯರ ಕಾಲದಿಂದ ಸರಿಯಾಗಿ ಮಳೆ ಬರ್ತಾಯಿತ್ತು, ಆವಾಗಿನ ವಾತಾವರಣ ಚೆನ್ನಾಗಿತ್ತು, ನಾವು ಹೆಚ್ಚಿಗೆ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ದಿಲ್ಲ, ಎರೆಹುಳುಗಳು ಇರ್ತೀವಿ, ನಮ್ಮ ಜಮೀನಲ್ಲಿ ಬೆಳೆಯೋ ಚೆನ್ನಾಗಿ ಬೆಳಿತೀವಿ. ಈಗ ನಾವು ಜಾಸ್ತಿ ಫರ್ಟಿಲೈಸರ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಎಲ್ಲ ಜೀವಾಂಶಗಳು ಸತ್ತು ಹೋಗ್ಯಾವ. ಕೂಬಾ ಅವರ ಇದರಲ್ಲಿ ಏನಿದೆಯಪ್ಪ ವಿಶೇಷ ಅಂದರೆ ಆ ಜೀವಾಂಶಗಳು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅವರು ನಾವು ಯಾವ ಹಾಳು ಮಾಡಿದ್ದೇವೆ ಅದನ್ನು ಇವರು ಈ ಒಂದು ಗೊಬ್ಬರದಲ್ಲಿ ಅದೊಂದು ಅಳವಡಿಸಿದ್ದಾರೆ. ಹೀಗಾಗಿ ಆ ಹಿಂದಿನ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಬೆಳೆ ಬೆಳೀತಕ್ಕಂಥ ಒಂದು ವಾತಾವರಣ ಇವ್ರ ಸಾಯಿಲಲ್ಲಿದೆ. ಇವ್ರ ಮೆಥಡ್ ಆದಂಥ ಏನು ಇದು ಬೀಜ ಇದೆ, ಪಾಳೆ ಬೀಜ, ಇದು ನಿಜವಾಗಿ ನಮ್ಮ ಭಾಗದ ರೈತರಿಗೆ ವಿಶೇಷವಾಗಿ ಇದೊಂದು ಮಹಾನ್ ಕೊಡುಗೆಯಾಗಿದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಇದು ಅಳವಡಿಸಬೇಕು. ನಾನು ಸ್ವತಃ ಅಳವಡಿಸ್ತಾ ಇದ್ದೀನಿ. ಹೀಗಾಗಿ ನಮ್ಮ ರೈತರಿಗೆ ಇದೊಂದು ನಾನು ಭಾಳ ಸಂತೋಷದಿಂದ ಈ ಒಂದು ಮಾತನ್ನು ಹಂಚ್ಕೊಳ್ತಾ ಇದ್ದೀನಿ. ತಾವು ಅದನ್ನು ಬಂದು ಪಾಳ್ಯದಲ್ಲಿ ಬಂದು ಕರಡಿಯವ್ರ ತೋಟದಲ್ಲಿ ತಾವು ಕಣ್ಣಾರೆ ವೀಕ್ಷಣೆ ಮಾಡಿ ಇದರ ಅನುಭವ ಪಡಿಬೇಕಂತ ನಾನು ಕೇಳ್ತಾ ಇದ್ದೀನಿ. ಸರ್ ನಿಮ್ದೇನು ಮೆಸೇಜ್? ಈಗ ಸಾಹೇಬ್ರು ಹೇಳಿದಂಗೆ ನಮ್ಮ ಆರ್ಥಿಕ ಮಟ್ಟ ಜಾಸ್ತಿ ಮಾಡ್ಕೋಬೇಕಾದ್ರೆ ಇಂಥ ಬೆಳೆ ಮಾಡಬೇಕು. ನೀವು ಹಗಲೆಲ್ಲ ಬಿತ್ತೋದು, ಹಗಲೆಲ್ಲ ಬೀಜ ಹಾಕಿ ಗೊಬ್ಬರ ಹಾಕೊಂಡು ತೊಗೋದಕ್ಕಿಂತ ಇದು ಒಂದು ಸರಿ ನಾಟಿ ಮಾಡಿದ್ರಿ ಅಂದ್ರೆ 5 ವರ್ಷದ ತನಕ ಮತ್ತೆ ಏನಿಲ್ಲ, 1-2 ಸರಿ ಗಳೆ ಹೊಡೆಯೋದ, ಆರಾಮಾಗಿ ಕುಂತು ಬಿಡೋದ, ಟೈಮಿಗೆ ನೀರು ಕೊಟ್ರಿ, ಎಲ್ಲಿ ಯಾವಾಗ ಬಾಡಾಗಿ ಬಂತು ಇದು ಬಂತು ಆ ಟೈಮಿಗೆ ನೀರು ಕೊಟ್ರಿ ಅಂದ್ರೆ ಮುಗಿದು ಹೋಗ್ತದೆ. ಇದು ಕಂಟಿನ್ಯೂ ನೀರಾಗಿ ಇಡ್ಬೇಕಂತೂ ಇಲ್ಲ. ತಿಂಗಳಿಗೆ ಒಂದು ನೀರು ಕೊಟ್ಟರು ಬೇಕಾದಂಗೆ ಫಲ ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ, ಕಾಳು ದಮ್ಮದ, ಮಾರ್ಕೆಟ್ನಾಗ ರೇಟ್ ಹೆಚ್ಚು ಸಿಗ್ತದೆ. ಇದು ಎಲ್ಲರಿಗಿಂತ ಹುಳ ಜಾಸ್ತಿ ಭಾಳ ಕಡಿಮೆ ಐತಿ. ಇದಕ್ಕೆ ಇಂಥದನ್ನು ಮಾಡೋದ್ರಿಂದ ರೈತನ ಆರ್ಥಿಕತೆ ಜಾಸ್ತಿ ಚಲೋ ಆಗ್ತದೆ. ರೈತ ಸಾಲ ಆಗ್ಲಾರ್ದೆ, ಆತ್ಮಹತ್ಯೆ ಮಾಡ್ಕೊಲಾರ್ದೆ, ಅಖಂಡವಾಗಿ ನಿಂತು ಆರ್ಥಿಕವಾಗಿ ನಿಂತು ಬಲ ತೋರಿಸ್ಬೋದು ಅಂತನೂ ಒಂದು ಮಾತಾಡಿದ್ವಿ. ಧನ್ಯವಾದ. ಒಂದು ಸರ್ ಈ ಬೀಜಕ್ಕೆ ಒಂದು ಪ್ರಶ್ನೆ ಅಣ್ಣಾರೆ, ಇದು ಇದೇನು ದೇಸಿ ತಳಿ ಅದ, ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಸೂಟೇಬಲ್ ಅದ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಸೂಟೇಬಲ್ ಅದ? ನಂದು ಇದು ಪ್ರಶ್ನೆ ಅದ್ರಿ ಅಣ್ಣ. ಒಂದಕ್ಕೆ ಸಾಹೇಬ್ರೆ, ಇದು ಒಂದಕ್ಕೆ ಅಂತಲ್ಲ, ಯಾವುದೇ ಬೆಳೆ ಇಲ್ಲಿ ಆರ್ಗ್ಯಾನಿಕ್ ಹೋಗೋದು ಚಲೋ. ಹ್ಞೂ ರೀ ಅಣ್ಣ. ನಮ್ಮ ಮುಂದಿನ ಪೀಳಿಗೆಗಾದ್ರೆ ನಾವು ತಿಪ್ಪಿ ಗೊಬ್ಬರ ತಿನ್ಸನ, ಈ ನಮಗ ನಾವರ DAP ಯೂರಿಯಾನೇ ತಿನ್ನಾಗತ್ತಿ. ಮುಂದಿನ ಪೀಳಿಗೆ ಸಲಗ ವಿಚಾರ ಮಾಡಿ ಆರ್ಗ್ಯಾನಿಕ್ ಹೋಗೋದು ಚಲೋ. ಆರ್ಗ್ಯಾನಿಕ್ ಒಂದೇ ಸರಿ ನೀವು ಹೋಗ್ತೀನಿ, ಒಂದೇ ಸರಿ ಅದ್ರೊಳಗೆ ಇಳುವರಿ ಕಡಿಮೆ ಆಗ್ತದ. ಬಡು ರೈತ ಒಂದು ಸ್ವಲ್ಪ ಕುಗ್ತಾನ. ಸಕಾಶ ಅದಕ್ಕೆ ಆರ್ಗ್ಯಾನಿಕ್ ಮಾಡ್ಕೊಂಡು ಬಂದ ಅಂತಂದ್ರೆ 2-3 ವರ್ಷದಾಗ ಅವ್ರು ಸೀದಾ ಆರ್ಗ್ಯಾನಿಕ್ ಬಂದ ಅಂದ್ರೆ ಅಲ್ಲಿ ಇಳುವರಿನೂ ಮತ್ತೆ ಜಾಸ್ತಿ ಆಗ್ತದ, ರೈತನೂ ಚಲೋ ಆಗ್ತದೆ. ಅಣ್ಣ, ಇದ್ರಾಗ ಒಂದು ಪ್ರಶ್ನೆ ಬರ್ತದ್ರಿ ಅಣ್ಣ. ನೀವು 2 ವರ್ಷದಿಂದ ಒಂದು ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಕತ್ತೀರಿ, ನಿಮ್ಗೆ ಖರ್ಚು ಹೆಂಗೆ ಅನಿಸ್ತದ್ರಿ ಅಣ್ಣ? ಖರ್ಚು ಕೆಮಿಕಲ್ ಇದಕ್ಕೆ ಮತ್ತೆ ಇಳುವರಿ ವರ್ಸಸ್ ನಾವು ಒಂದು ಎಕರೆಗೆ 3-3.5 ಸಾವಿರ ರೂಪಾಯಿ ಖರ್ಚು ಬರ್ತದ್ರಿ ಇದಕ್ಕೆ. ಕೂಬಾ ಸಾಯಿಲ್ ಪ್ಲಸ್ ಎಣ್ಣೆ ಅದು ಉಪಯೋಗ ಮಾಡೋದ್ರ. ಈಗ ನಾ ಹಂಗೆ DAP ಹಾಕಕತ್ನಿ ಅಂದ್ರೆ ಕಮ್ಮಿ ಎಕರೆಗೆ 2 ಚೀಲ DAP ಅಂದ್ರೆ ಅಲ್ಲೇ 3,000 ರೂಪಾಯಿ ಐತ್ರಿ. ಇದು ಮತ್ತೆ ಕೆಮಿಕಲ್ ಬೇರೆ, ಈಗ ಎಣ್ಣಿನೂ ಕಾಸ್ಟ್ಲಿ ಅದ. ಹೌದೌದು. ಅದಕ್ಕಿಂತ ಇದು ಭಾಳ ಚಲೋ ಅದ ರೀ. ಇದ್ರೊಳಗೆ ಹೆಂಗದ ರೀ, ಆ ಹುಳ ಬರೋದಕ್ಕಿಂತ ಮೊದಲು ಹೊಡೆದ್ರೆ ಅಂದ್ರೆ ಹುಳ ರೋಗ ಯಾವುದೂ ಬರಲ್ಲ, ಮೊದಲೇ ಹೊಡಿಬೇಕು ನೀವು. ಸದೃಢ ಆಗಿ ಗಿಡನೂ ಚಲೋ ಬರ್ತದ್ರಿ. ನೀವು ನೀವು ಹೊಡೆದ್ ನೋಡ್ರಿ, ಬಾಳಿ ಹೊಡಿರಿ, ಜೋಳಕ್ಕೆ ಹೊಡಿರಿ, ಗೋಧಿ ಹೊಡಿರಿ, ತೊಗರಿ ಹೊಡಿರಿ, ಯಾವುದೇ ಬೆಳೆಗೆ ಹೊಡಿರಿ, ತರಕಾರಿ ಇರ್ಲಿ ತರಕಾರಿ ಹೊಡಿರಿ, ನೀವು ಒಂದು 8 ದಿನದಾಗ ಅದ್ರದ್ದು ಚೇಂಜಸ್ ಗೊತ್ತಾಗ್ತದೆ. ಮೊದಲೇ ಹೊಡಿಬೇಕು. ಎಲ್ಲ ನಂದೇ ಪ್ರಾಡಕ್ಟ್ ವಿತ್ ಗ್ರೋತ್ ಪ್ರಮೋಟರ್ ಅದ ರೀ. ಇದ್ರೊಳಗೆ ಹೆಂಗಾಗ್ತದೆ ಅಂದ್ರೆ ಗಿಡ 8 ದಿನದಾಗ ಚಲೋ ಮತ್ತ ಒಂದು 2 ಇಂಚರ 3 ಇಂಚರ ಬೆಳೆದು ನೀವು ಹಸಿರು ಕಲರ್ ಚೇಂಜ್ ಆಗಿದ್ರು ವ್ಯತ್ಯಾಸ ಗೊತ್ತಾಗ್ಬಿಡ್ತದೆ. ಸರಿ ಸರ್, ಖುಷಿ ಆಯ್ತು. ಮಾಲೀಕ ಗುತ್ತಾರ ನಮಸ್ಕಾರಗಳು. ತಾವು ನೋಡ್ತಾ ಇದ್ದೀರಿ ಹಿಂದೆ ಬೆಳೆದಂಥ ನಾನು ಕಬ್ಬು, ನಾನು ಸಾವಯವ ಪದ್ಧತಿಯಲ್ಲಿ ಈ ಕಬ್ಬನ್ನು ಬೆಳೆದಿದ್ದೇನೆ. ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಟಿಲೈಸ್ ಮಾಡಲಾರ್ದೆ
ಸಾವಯವ ಪದ್ಧತಿಯಲ್ಲಿ ರಾಜೇಂದ್ರ ಕುಬ್ಬಾ ಅವರ ಸಾಯಿಲ್ ನಾನು ನೋಡೋಣ ಇದ್ರ ರಿಸಲ್ಟ್ ಹೇಗೆ ಬರ್ತದೆ ಅಂತ ತಿಳ್ಕೊಂಡು ನಾನು ಪ್ರಯೋಗ ಮಾಡಿದಾಗ ಸುಮಾರು ನನಗೆ ಇಲ್ಲಿ 2 ಎಕರೆದಲ್ಲಿ 150 ಟನ್ ಕಬ್ಬು ಬಂದಿದೆ. ಹೀಗಾಗಿ ನನಗೆ ಪ್ರಾಕ್ಟಿಕಲಿ ಅನುಭವ ಆದಂಥ ಹಿನ್ನೆಲೆಯಲ್ಲಿ ನಿಮಗೆ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ತೇನೆ, ರೈತರಿಗೆ ತಾವು ಕೆಮಿಕಲ್ ಗೊಬ್ಬರಿಗೆ ಹೋಗದೆ, ಏನು ಅದು ದುಬಾರಿ ಕೂಡ, 1700 ರೂಪಾಯಿ ರೇಟ್ ಇದೆ. ಇದು ಕೇವಲ 1000 ರೂಪಾಯಿ ನಿಮ್ಮಲ್ಲಿ ಲಭ್ಯ ಇದೆ ಮತ್ತು ಒಳ್ಳೆ ರಿಸಲ್ಟ್ ಇದೆ. ಈಗಾಗಲೇ ನಾವು ಈ ರಾಸಾಯನಿಕ ಕೆಮಿಕಲ್ ಗೊಬ್ಬರ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವೆ. ಇಲ್ಲ ಸಲ್ಲದ ರೋಗಗಳು ಕೂಡ ನಾವು ಕಾಣ್ತಾ ಇದ್ದೀವಿ, ಆಸ್ಪತ್ರೆಗೆ ದುಂದು ವೆಚ್ಚ ಮಾಡ್ತಾಯಿದ್ವಿ. ಹಿಂದೆ ನಮ್ಮ ಹಿರಿಯರು ತಿಪ್ಪಿ ಗೊಬ್ಬರ ಎಲ್ಲ ನಮ್ಮ ಸಾವಯವ ಗೊಬ್ಬರದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಯನ್ನು ಬೆಳೆದು ಭಾಳ ಆರೋಗ್ಯವಾಗಿ ಮತ್ತು ಒಳ್ಳೆಯ ಬೆಳೆ ಕೊಡ್ತಾಯಿದ್ರು. ಇವತ್ತು ನಾವು ಈ ಇಂಗ್ಲೀಷ್ ಗೊಬ್ಬರ ಬಂದ ಮೇಲೆ, ಕೆಮಿಕಲ್ ಗೊಬ್ಬರ ಬಂದ ಮೇಲೆ ಹೆಚ್ಚುವರಿ ಇಳುವರಿ ಪಡಿಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಆ ಗೊಬ್ಬರವನ್ನು ಅಳವಡಿಸಿದ್ದೇವೆ. ಅದು ಹೆಚ್ಚುವರಿ ಇಳುವರಿನೂ ಬರ್ತಾಯಿಲ್ಲ, ಅದು ಆರೋಗ್ಯ ಕೂಡ ಹಾನಿಯಾಗಿದೆ. ಇದು ನೋಡಿ ನಾವೀಗ ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ಕೂಡ ನಮ್ಮ ತೋಟದಲ್ಲಿ ನಾವು ನೋಡಿದ್ದೆವು, 5 ಎಕರೆ ಹಾಕಿ ನೋಡಿದ್ದೆವು, ಅಲ್ಲಿ 30 ಟನ್ನೇ ಬಂದಿದೆ. ಮತ್ತು ಇಷ್ಟು ಕ್ವಾಲಿಟಿ ಬಂದಿಲ್ಲ. ಇವತ್ತು ಈ ಒಂದು ಕೇವಲ ನಾವು ಸಾವಯವ ಗೊಬ್ಬರ, ಸಾಯಿಲ್ ಕನ್ಸರ್ವೇಷನ್ ಅವರ ಗೊಬ್ಬರವನ್ನು ಉಪಯೋಗಿಸಿದ ಹಿನ್ನೆಲೆಯಲ್ಲಿ ಇಷ್ಟೊಂದು ರಿಸಲ್ಟ್ ಬರಬೇಕಾದ್ರೆ, ಇದು ನಾನು ಸ್ವತಃ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ರೈತರಿಗೆ ವಿನಂತಿ ಮಾಡ್ತೀನಿ, ನೀವು ಟ್ರಯಲ್ ಮಾಡಿ ನೋಡಿ, ನಿಮಗೆ ಇದರ ಅನುಭವ ಆಗ್ತದೆ. ಇದು ಒಳ್ಳೆಯ ಒಂದು ಅತ್ಯಂತ ಅಮೂಲ್ಯವಂತ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಈ ಸಾವಯವ ಗೊಬ್ಬರದಿಂದ ಸಾಯಿಲ್ ಕನ್ಸರ್ವೇಷನ್ ಉಪಯೋಗಿಸಿ ತಾವು ನಿಮ್ಮ ಬೆಳೆಯನ್ನು ಹೆಚ್ಚಿನ ರೀತಿಯಿಂದ ಉತ್ಪಾದನೆ ಪಡ್ಕೊಳ್ಬೇಕು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ, ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ, ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಹುದಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟ ರೋಗ ತಡೆಗಟ್ಟುವ ಸಹಾಯಕ.
ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.